ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡಿ. ಎ ಬ್ಯಾಟ್ರಿ ಆಫ್ EMF 10 volt, internal resistance 3 ohm is connected the resistor. Okay, so this is a resistor. ಓಕೆ, ಈ ರೆಸಿಸ್ಟರನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ದಿಸ್ ಈಸ್ ಎ ಬ್ಯಾಟ್ರಿ. ಸೊ ಹಾಗಾದರೆ ದಟ್ ಈಸ್ ಎ ಬ್ಯಾಟ್ರಿ ಆಫ್ EMF ಬ್ಯಾಟ್ರಿ ಎಷ್ಟಿದೆ? 10 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 3 ಓಮ್. ಇಫ್ ದ ಕರೆಂಟ್ ಈಸ್ ಇನ್ ದ ಸರ್ಕ್ಯೂಟ್, ಸೊ ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ದಟ್ ಈಸ್ 0.5 ಆಂಪಿಯರ್. What is the resistance? Okay, what is the resistance of resistor? What is the terminal voltage across the battery when the circuit is closed ಅಂತ ಕೇಳಿದ್ದಾನೆ ಕ್ವಶನನ್ನು. ಹಾಗಾದರೆ ಟರ್ಮಿನಲ್ ವೋಲ್ಟೇಜ್, ಸೊ ಟರ್ಮಿನಲ್ ವೋಲ್ಟೇಜ್ ಆಫ್ ದ ಬ್ಯಾಟ್ರಿ, ಸೊ ಬ್ಯಾಟ್ರಿಯನ್ನು ನೋಡಿದಾಗ ಇಲ್ಲಿರ್ತಕ್ಕಂಥ ಟರ್ಮಿನಲ್ ವೋಲ್ಟೇಜ್ ಎಷ್ಟು? ಸೊ ದಿಸ್ ಟರ್ಮಿನಲ್ ವೋಲ್ಟೇಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ದಿಸ್ ಟರ್ಮಿನಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ? V ಇಸ್ ಈಕ್ವಲ್ ಟು I ಇಂಟು ಆರ್. ಓಕೆ, ಹಾಗಾದರೆ ಆರ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಯಾವ ಥರ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಣ? ಸೊ ಹಾಗಾದರೆ ಲೆಟ್ಸ್ ಸಿ ದ ಸೊಲ್ಯೂಷನ್ ಫಾರ್ ಪ್ರಾಬ್ಲಮ್. ಸೊ ಫಸ್ಟ್ ಒನ್, ಹಾಗಾದರೆ ಫಾರ್ಮುಲಾ I ಇಸ್ ಈಕ್ವಲ್ ಟು ಏನಿದೆ? ಸೊ V ಬೈ ಆರ್ ಅಂದರೆ EMF ಡಿವೈಡೆಡ್ ಬೈ R ಪ್ಲಸ್ ಆರ್. ಸೊ ಹಾಗಾದರೆ ದಟ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ? EMF ಡಿವೈಡೆಡ್ ಬೈ I. ಸೊ ಹಾಗಾದರೆ ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು EMF 10. ಸೊ I ಈಸ್ 0.5 ಅಂದರೆ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 20. ಹಾಗಾದರೆ ದಟ್ ಈಸ್ ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ ಟು 20 ಮೈನಸ್ ಆರ್, ದಟ್ ಈಸ್ 20 minus small internal resistance 3. So that is the answer. R is equal to ಎಷ್ಟು ಬಂತು? 17 ohm. ಓಕೆ, ಹಾಗಾದರೆ ಕ್ಯಾಪಿಟಲ್ ಆರನ್ನು ಕಂಡುಹಿಡ್ಕೊಂಡ್ವಿ. ದೆನ್ ಟರ್ಮಿನಲ್ ವೋಲ್ಟೇಜ್. ಸೊ ಟರ್ಮಿನಲ್ ವೋಲ್ಟೇಜ್ ಆಫ್ ದಿಸ್ ಒನ್, ಸೊ ಟರ್ಮಿನಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಟರ್ಮಿನಲ್ ವೋಲ್ಟೇಜ್. So terminal voltage V is equal to I into R. So that is I is how much? 0.5 into R 17. So that is terminal voltage is equal to 8.5 volt. So this is the answer for this problem. So let's move to the next problem. Next question nodi. A battery of internal resistance 3 ohm connected 20 ohm resistor. So this is a 20 ohm resistor, this is a battery. Okay, so hagadre battery internal resistance 3 ohm, so that is external resistance 20 ohm. Potential difference, ಸೊ ಇವು ಎರಡು ನಡುವೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 10 ವೋಲ್ಟ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇವೆರಡು ನಡುವೆ ಎಷ್ಟು ಕೊಟ್ಟಿದ್ದಾನೆ? 10 ವೋಲ್ಟನ್ನು ಕೊಟ್ಟಿದ್ದಾನೆ. ಇಫ್ ಅನದರ್ ರೆಸಿಸ್ಟರ್ 30 ಓಮ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಫಸ್ಟ್ ರೆಸಿಸ್ಟರ್ಸ್. ಓಕೆ, ಸೊ ಹಾಗಾದರೆ ಈಗೇನು ಮಾಡ್ತಾನೆ ಅವನು? ಸೊ ದಿಸ್ ಈಸ್ ಎ ರೆಸಿಸ್ಟರ್ 20 ಓಮ್. ಸೊ ಅನದರ್ ರೆಸಿಸ್ಟರ್, so another resistor is equal to 30 ohm is connected to the same battery. Okay, so same battery ಕನೆಕ್ಟ್ ಮಾಡ್ತಾನೆ. ಸೊ ಹಾಗಾದರೆ ಸೇಮ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಕ್ವಶನ್ ಏನು ಕೇಳಿದಾನಪ್ಪ ಅಂತಂದರೆ ಕನೆಕ್ಟೆಡ್ ಟು ದ ಕಾಂಬಿನೇಷನ್, ಕ್ಯಾಲ್ಕುಲೇಟ್ ದ EMF and terminal potential difference across the combination. ಸೊ ಹಾಗಾದರೆ ಈ ಕಾಂಬಿನೇಷನ್ನಲ್ಲಿರ್ತಕ್ಕಂಥ ವಿ ವ್ಯಾಲ್ಯೂ ಎಷ್ಟು, ಆ ವಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಫಸ್ಟ್ ಕ್ವಶನನ್ನು ಕೇಳಿದ್ದಾರೆ. ಸೊ ಆ್ಯಂಡ್ ಆಲ್ಸೋ ಏನು ಮಾಡಿದ್ದಾನೆ? EMF ಆಫ್ ದ ಬ್ಯಾಟ್ರಿ. ಸೊ ಬ್ಯಾಟ್ರಿಯ EMF ಎಷ್ಟು, ಆ EMF ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ.
ಹಾಗಾದರೆ ಇ ಎಮ್ ಎಫು ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅಷ್ಟೇ ಇರುತ್ತೆ. ಓಕೆ, ಹಾಗಾದರೆ ಫಸ್ಟ್ ಇದರಿಂದ ಇ ಎಮ್ ಎಫನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಕರೆಂಟು ಐ ಫ್ಲೋ ಆಗುತ್ತೆ. ಸೊ ಹಾಗಾದರೆ ಏನಿದೆ ಫಾರ್ಮುಲಾ ನೋಡಿ. ಸೊ ದಟ್ ಈಸ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಈ ಫಾರ್ಮುಲಾ ಅಥವಾ ಬೇಸಿಕ್ಕಾಗಿರ್ತಕ್ಕಂಥ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಮಾಡೋಣ. ಸೊ ಹಾಗಾದರೆ ಏನಿದೆ ಫಾರ್ಮುಲಾ, ದಟ್ ಈಸ್ ಸೊ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಹಾಗಾದರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಈ ಒಂದು ಬೇಸಿಕ್ ಫಾರ್ಮುಲಾ ಯೂಸ್ ಮಾಡಿರಿ. ಸೊ ಏನಾಗುತ್ತೆ, ದಟ್ ಈಸ್ ಐ ಇಸ್ ಈಕ್ವಲ್ ಟು ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್ ಪ್ಲಸ್ ಏನಾಗುತ್ತೆ ಆರ್. ಹೌದಾ? ಸೊ ದಟ್ ಈಸ್ ಇ ಎಮ್ ಎಫ್, ದಿಸ್ ಈಸ್ ಆರ್, ಸ್ಮಾಲ್ ಆರ್. ಸೊ ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಟ್ಟಿದ್ದಾನೆ, ಐ ಕೊಟ್ಟಿಲ್ಲ. ಸೊ ಹಾಗಾದರೆ ಇಲ್ಲಿ ಐಯನ್ನು ಕಂಡುಹಿಡ್ಕೋಬೋದು ಬೈ ಯೂಸಿಂಗ್ ದಟ್ ಈಸ್ ಇದು ವಿ ಒನ್ ಅಂದ್ಕೊಳ್ರಿ, ಇದನ್ನು ಬೇಕಾದರೆ ವಿ ಟು ಅಂದ್ಕೊಳ್ರಿ. ದಟ್ ಈಸ್ ವಿ ಒನ್ ಡಿವೈಡೆಡ್ ಬೈ ಆರ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್. ಹಾಗಾದರೆ ದಟ್ ಈಸ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಏನು ಬರ್ತೈತಿ, ವಿ ಒನ್ ಆರ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಏನಾಗುತ್ತೆ ಆರ್ ಒನ್. ಸೊ ನೆಕ್ಸ್ಟ್ ವಿ ಒನ್ ಈಸ್ ಹೌ ಮಚ್ 10 ಇಂಟು ಆರ್ ಪ್ಲಸ್ ಆರ್ 20 plus 3 divided by R1 20. So now we get the answer 230 divided by 20. So 0 cancel. That is EMF is equal to, so 2 1 0.5 volt. So that is EMF is equal to ಎಷ್ಟು ಬಂತು ಆನ್ಸರ್. ಸೊ EMF is equal to 11.5 ವೋಲ್ಟ್ ಬಂತು. ಇಲ್ಲಿ ಕೂಡ 11.5 ವೋಲ್ಟ್ ಇರುತ್ತೆ, ಇ ಎಮ್ ಎಫ್ ಚೇಂಜ್ ಆಗಲ್ಲ. ಓಕೆ, ಹಾಗಾದರೆ ಇಲ್ಲಿ ಐ ಕರೆಂಟ್. ಓಕೆ, ಕರೆಂಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಳ್ರಿ. ಇಲ್ಲಿ ಸೆಕೆಂಡ್ ಸ್ಟೆಪ್ ಸೇಮ್ ಫಾರ್ಮುಲಾ. ಸೊ ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡಾಗ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ ಈಗ. ಸೊ ದಟ್ ಈಸ್ ಏನಾಗುತ್ತೆ ವಿ ಟು, ಸೊ ವಿ ಟು ಡಿವೈಡೆಡ್ ಬೈ ಆರ್ ಸೀರೀಸ್ ಕನೆಕ್ಷನ್, ಇದು ಯಾವುದೈತಿ ಸೀರೀಸ್, ಡಿವೈಡೆಡ್ ಬೈ ಇ ಎಮ್ ಎಫ್ ಡಿವೈಡೆಡ್ ಬೈ ಸೀರೀಸ್ ಕನೆಕ್ಷನ್ ಪ್ಲಸ್ ಆರ್. ಹಾಗಾದರೆ ವಿ ಟು ಈಸ್ ಈಕ್ವಲ್ ಟು ಸೊ ಇದು ಕ್ರಾಸ್ ಮಲ್ಟಿಫಿಕೇಷನ್ ಆಗುತ್ತೆ. ಸೊ ಅಂದರೆ ದಟ್ ಈಸ್ ಇ ಆರ್ ಎಸ್ ಡಿವೈಡೆಡ್ ಬೈ ಏನಾಯಿತು ಆರ್ ಎಸ್ ಪ್ಲಸ್ ಆರ್. ಸೊ ಹಾಗಾದರೆ ದಟ್ ಈಸ್ ಇ ಎಮ್ ಎಫ್ ಈಸ್ 11.5 ಇಂಟು ಸೀರೀಸ್ ಕನೆಕ್ಷನ್. ಸೊ ಸೀರೀಸಲ್ಲಿ ಎಷ್ಟಾಗ್ತವೆ, ಸೊ ಸೀರೀಸಲ್ಲಿ ಏನಾಗುತ್ತೆ ಫಾರ್ಮುಲಾ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು. ಇದು ಸೀರೀಸ್. ಪ್ಯಾರಲಲ್ಲಿ ಏನಾಗುತ್ತೆ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಒನ್ ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು, ಅಥವಾ 1/R1 ಪ್ಲಸ್ 1/R2 ಆಗುತ್ತೆ. ಸೊ ಹಾಗಾದರೆ ಸೀರೀಸಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಅಂದರೆ ಎಷ್ಟಾಗುತ್ತೆ 50 ಡಿವೈಡೆಡ್ ಬೈ 50 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 3. ಸೊ ಹಾಗಾದರೆ ದಟ್ ಈಸ್ ವಿ ಟು. ಓಕೆ, ಸೊ ದಟ್ ಈಸ್ ವಿ ಟು ಈಸ್ ಈಕ್ವಲ್ ಟು ಏನಾಗುತ್ತೆ 11.5 ಇಂಟು 50 575 divided by 53. So now that is answer for this question. V2 is equal to 10.84 volt. Okay, so this is the answer for this problem.